ಬಾಯಿಗೆ ಹಾಕಿ ನಗುವಂತೆ ಶ್ರೀಮಂತ ಕೊಟ್ಟ ಮಾತಿಗೆ ತಪ್ಪಿ ನಡೆದಿದ್ದೆ. ಆಗ ನನ್ನ ಗತಿ ಏನು? ಅಯ್ಯೋ ಅಪ್ಪ, ನಾನು ದಾರಿ ತಪ್ಪಿದ ಕಣ್ಣೆ ಎಂದು ನನ್ನ ಅಣ್ಣನಿಗೆ ಅಯ್ಯೋ ಹೆಸರಿದ್ದಾನೇನೆಂತ ಕೆಲಸವನ್ನ ಮಾಡಿದೆ. ಆದರೂ ಪಟ್ಟು ಅಡ್ಡ ದಾರಿಯಲ್ಲಿ ಅರಿಯಿಟ್ಟೆಯಲ್ಲ. ಸುನೀತಾ, ಏಕಮ್ಮ ಏನಾಯ್ತಮ್ಮ? ಅಣ್ಣ, ಏಕಮ್ಮ ಕಣ್ಣಲ್ಲಿ ನೀರು? ಏನಾಯ್ತಮ್ಮ? ಯಾರಾದರೂ ನಿನಗೆ ಏನಾದ್ರು ಅಂದರೇನಮ್ಮ? ಇಲ್ಲ ಅಣ್ಣ, ಇಲ್ಲ. ಮತ್ತೆ ಏಕೆ ಹೇಳ್ತೀಯ? ಯಾಕೋಯ್ತು, ಅವನ ನೆನಪಾಯ್ತು. ಅದಕ್ಕೆ ಸ್ವಲ್ಪ ಅಕ್ಕಿ ಬರ್ತಾ ಇದೆ ಅಣ್ಣ. ಹುಚ್ಚಮ್ಮ, ಸೂರ್ಯ ಮುಳುಗಿ ಹೋದನಲ್ಲ ಎಂದು ಅಳುತ್ತಿದ್ದರೆ ನಕ್ಷತ್ರಗಳ ಸೌಂದರ್ಯವನ್ನು ಕಂಡು ಅನುಭವಿಸಬೇಕಾದ ಆನಂದವನ್ನು ಕಂಡುಕೊಳ್ಳಬೇಕಾದ ಹಿಂದೆ ಸುಖವಾಗಿದ್ದೇವಲ್ಲ ಎಂದು ಮರುಗುವುದಕ್ಕಿಂತ ಮುಂದೆ ಸ್ವಲ್ಪ ಆಶಾವಾದಿಗಳಾಗಿರಬೇಕಮ್ಮ. ನೀನು ನನ್ನ ಪಾಲಿನ ದೇವರಿಲ್ಲ, ನನ್ನ ಪಾಲಿನ ನಿನ್ನಂತ ಸತ್ತು ಗುಣಿಯಾದ ಸಹೋದರಿಯನ್ನು ಪಡೆಯಬೇಕಾದರೆ ನಾನು ತಪಸ್ಸು ಮಾಡಿರಬೇಕು. ನಿನ್ನ ಕಣ್ಣಿನಿಂದ ಹರಿಯುತ್ತಿರುವ ಹಸಿರು ಶಸ್ತ್ರವಾಗಿ ಇರುತ್ತಿದೆಯಮ್ಮ ನನ್ನ ಹೃದಯವನ್ನು. ಒಂದು ಮಗುವಾಗಿದ್ದಾಗ ಅಮರೇಶ ಸುನೀತಾ ನಿನ್ನ ಮಮತೆಯ ಮಗಳೆಂದು ಜೋಪಾನ ಮಾಡಪ್ಪ ಎಂದು ಅವ್ವ ವಚನ ತೆಗೆದುಕೊಂಡಳು. ಅವ್ವನ ವಚನ ಮೀರಿ ನಡೆದರೆ ನಮಗೆ ಇಡೀ ಅನ್ನ ಹುಟ್ಟದಿರಲಿ. ಅದ ಎಂತ ಮಾತನ್ನ ಮಾತಾಡ್ತಾ ಇದೆಯಾ? ಎಲ್ಲೂ ಕೂಡ ಹುಲ್ಲನ್ನು ಮೇಯಿಸೋದಿಲ್ಲ, ಹುಲ್ಲನ್ನು ಮೇಯಿಸೋದಿಲ್ಲ.